ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಆ ಮುತ್ತುಗೂ ಮೀನುಗೂ ಮಾಡಕ್ ಕೆಲಸ ಇಲ್ಲ, ಅವ್ರು ಕರೆದ್ರು ಅಂತ ಇನ್ನೊಂದ್ಸಲಿ ಬರೋದಕ್ಕೆ ಹೋಗ್ಬೇಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಮ್ಮ ಅಂತ ಕ್ರಿಶ್ ಕರೀತಾನೆ. ಅದನ್ನ ನೋಡಿ ಶಾಂತಿ ಶಾಕ್ ಆಗ್ತಾಳೆ. ಅದು ಹಂಗಲ್ಲಮ್ಮ, ನಮ್ಗೆ ಇರೋದಕ್ಕೆ 2 ದಿವಸ ಜಾಗ ಕೊಟ್ರಲ್ವಾ, ತುಂಬಾ ಥ್ಯಾಂಕ್ಸ್ ಅಂತ ಪ್ರಮೀಳಾ ಹೇಳ್ತಾಳೆ. ಸರಿ ಸರಿ ಅಂತ ಶಾಂತಿ ಹೇಳ್ತಾಳೆ. ಇನ್ಮೇಲೆ ಇಲ್ಲಿ ಬರೋದಿಲ್ಲ, ಬರ್ತೀವಿ ಅಂತ ಪ್ರಮೀಳಾ ಹೇಳ್ತಾಳೆ. ಕಣ್ಮುಂದೆನೆ ಅಮ್ಮಂಗೆ ಅವಮಾನ ಆಗ್ತಿರೋದನ್ನ ನೋಡಿ ರೋಹಿಣಿ ಅಳ್ತಾಳೆ. ಅಷ್ಟರಲ್ಲಿ ಮನೋಜ ಒಳಗಡೆ ಬರ್ತಾನೆ. ಅಮ್ಮ, ಕಾರ್ ತಗೊಳೋದಿಕ್ಕಿಂತ ಕಾರ್ ಕ್ಲೀನ್ ಮಾಡೋದೇ ದೊಡ್ಡ ಕೆಲ್ಸ ಆಗೋಗಿದ್ಯಮ್ಮ, ಅಂಗಡಿ ಬೇರೆ ಬೇಗ ಹೋಗಿ ತೆಗಿಬೇಕು. ರೋಹಿಣಿ ಅಂತ ಮನೋಜ ರೋಹಿಣಿ ಮುಂದೆ ಹೋಗಿ ನಿಂತ್ಕೊಂಡು, ಏಯ್ ಯಾಕೇನಾಯ್ತು ನಿನಗೆ, ಕಣ್ಣೆಲ್ಲ ಕೆಂಪಗಾಗಿದೆ ಅಂತ ಮನೋಜ ಕೇಳಿದಾಗ, ಏನೂ ಇಲ್ಲ, ಕಣ್ಗೆ ಧೂಳು ಬಿದ್ದಿದೆ ಅಂತ ರೋಹಿಣಿ ಹೇಳ್ತಾಳೆ. ಕಣ್ಣಿಗೆ ಧೂಳು ಬಿದ್ದಿದ್ಯಾ, ಎಲ್ಲಿ ತೋರ್ಸು ಅಂತ ಮನೋಜ ಹೇಳಿ ಕಣ್ಣಲ್ಲಿ ಧೂಳನ್ನ ಓದಿಸ್ತಾನೆ. ಅದನ್ನ ರೋಹಿಣಿ ಅಮ್ಮ ನೋಡಿ ಸಂತೋಷ ಪಡ್ತಾಳೆ. ಇವಾಗ ಪರವಾಗಿಲ್ವಾ, ನೀರ್ ಹಾಕೊಂಡು ವಾಶ್ ಮಾಡು, ಇಲ್ಲ ಅಂದ್ರೆ ಇನ್ಫೆಕ್ಷನ್ ಆಗೋಗುತ್ತೆ ಅಂತ ಮನೋಜ ಹೇಳ್ತಾನೆ. ಇಲ್ಲ, ಇವಾಗ ಸರಿ ಹೋಯ್ತು ಅಂತ ರೋಹಿಣಿ ಹೇಳಿದಾಗ, ಸರಿ ಹುಷಾರು ಅಂತ ಮನೋಜ ಹೇಳ್ತಾನೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಅಮ್ಮ ರೆಡಿ ಆದ್ರ, ಸರಿ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಹೌದು, ಇವ್ರು ಹೇಳೋದ್ರು ಅಂತ ಮೀನಾ ಸೂರ್ಯನ ಹುಡುಕ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯನು ಬರ್ತಾನೆ. ಅಮ್ಮ ನಡೀರಿ ಹೋಗೋಣ ಅಂತ ಸೂರ್ಯ ಹೇಳಿದಾಗ, ಹೋಗೋದಿರ್ಲಿ, ಮತ್ತೆ ಆಸ್ಪತ್ರೆಯಿಂದ ಯಾರನ್ನು ಕರ್ಕೊಂಡ್ ಬರಕ್ ಹೋಗ್ಬೇಡ್ರಿ, ಇವ್ರನ್ನೇ ಕಳ್ಸೋದೆ ದೊಡ್ಡ ಕೆಲ್ಸ ಆಗೋಯ್ತು ನನಗೆ ಅಂತ ಶಾಂತಿ ಹೇಳಿದಾಗ, ಯಾಕೆ ಇವ್ರು ಇರೋದ್ರಿಂದ ಈ ಮನೇಲಿ ಇದ್ದಿದ್ರಿಂದ ಏನು ಮೇಲೆ ಇರೋ ಮೋಲ್ಡ್ ಏನಾದ್ರು ಕೆಳಗಡೆ ಕಳಿಸ್ಬಿತ್ತ ಅಂತ ಸೂರ್ಯ ಕೇಳ್ತಾನೆ. ಏಯ್, ಯಾರ್ಯಾರನೋ ಕರ್ಕೊಂಡ್ ಬರ್ತೀರಾ, ಯಾರು ಏನು ಅಂತಾನೆ ಗೊತ್ತಿರಲ್ಲ ಅವರು. ಅದು ಅಲ್ದೆ ಇವ್ರು ಬರ್ಬೇಕಾದ್ರೆ ಈ ಮಗು ಜೊತೆನೆ ಬರ್ತಾರೆ. ಇವ್ರ ಹಿಂದೆ ಎಷ್ಟು ದೊಡ್ಡ ಕತೆ ಇದೆ ಅಂತ ಯಾರಿಗ್ ಗೊತ್ತು, ಈ ಹುಡುಗ ಏನು ಅಂತ ಹುಟ್ಟಿದನೋ ಏನೋ ಯಾರಿಗ್ ಗೊತ್ತು ಅಂತ ಶಾಂತಿ ಹೇಳಿದಾಗ, ಅತ್ತೆ ಅಂತ ರೋಹಿಣಿ ರೇಗ್ತಾಳೆ. ಆಗ ಎಲ್ರು ರೋಹಿಣಿನೇ ನೋಡ್ತಿರ್ತಾರೆ. ಆಗ ಶಾಂತಿ, ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ, ಇಲ್ಲ ಅತ್ತೆ ಹಾಗಲ್ಲ, ಚಿಕ್ಕ ಹುಡುಗನ್ಗೋಗಿ ಇಂಥ ಮಾತುಗಳನ್ನೆಲ್ಲ ಆಡ್ತಿದ್ದೀರಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ ನೀನ್ ಸುಮ್ನೆ ಇರಮ್ಮ, ಎಲ್ಲರಿಗೂ ಅಯ್ಯೋ ಅಯ್ಯೋ ಅಂತ ಹೇಳಿ ಹೇಳಿ ಸಾಕಾಗೋಗಿದೆ. ನಿನ್ನೆನೆ ಈ ರೀತಿ ಸೌಂಡ್ ಮಾಡಿದ್ರೆ ಅವ್ರು ಯಾವಾಗ್ಲೂ ಹೊರಟೋಗ್ತಿದ್ರು. ನೀನೇ ನಾನು ನಿಧಾನಕ್ಕೆ ಮಾತಾಡಿ ಕಳಿಸ್ತೀನಿ ಅಂತ ಏನೇನೋ ಮಾಡಿದೆ, ಆದ್ರೆ ಒಂದು ವರ್ಕ್ ಆಗ್ಲಿಲ್ಲ ಅಂತ ಶಾಂತಿ ಹೇಳಿದಾಗ, ಓಹೋ ಇವಾಗ ಅರ್ಥ ಆಯ್ತು, ಹಂಗಾದ್ರೆ ನಿನ್ನೆ ನಡೆದಿರೋದೆಲ್ಲ ಒಂದು ಸೆಟಪ್, ಹಾಗಾದ್ರೆ ಇಬ್ರು ಸೇರಿ ಪ್ಲಾನ್ ಮಾಡಿರೋದ? ಮೀನಾ ಕೇಳಿಸ್ಕೊಂಡ್ಯಾ? ಅದೇ ನಾನು ಅನ್ಕೊಂಡೆ, ಏನಪ್ಪ ಈ ಪೌಡ್ರಮ್ಮ ಕ್ರಿಶ್ಗೆ ಊಟ ಮಾಡಿಸ್ತಿದ್ದಾರೆ ಅಂತ. ಛೇ, ಅದು ಅಲ್ದೆ ನಿಮ್ಮನ್ನ ತುಂಬಾ ಹೊಗಳ್ಬಿಟ್ಟೆ ಪೌಡ್ರಮ್ಮ, ಅದನ್ನೆಲ್ಲ ವಾಪಸ್ ತಗೋತೀನಿ. ಭಯಂಕರವಾದ ಕಿಲಾಡಿ ನೀನು. ನಮ್ಮಮ್ಮನಾದ್ರೂ ಪರವಾಗಿಲ್ಲ, ಸುಮ್ನೆ ಬಾಯಿಗೆ ಬಂದಂಗ್ ಬೊಗಳ್ತಾ ಇರ್ತಾರಷ್ಟೇನೆ, ಆದ್ರೆ ನೀನ್ ಇದೆಯಲ್ಲ ಸೈಲೆಂಟ್ ಆಗಿ, ಏನಾದ ಲೇ ಮನೋಜ ಏನಾದ ಅಂತ ಸೂರ್ಯ ಕೇಳಿದಾಗ, ಸೈಲೆಂಟ್ ಕಿಲ್ಲರಾ ಅಂತ ಮನೋಜ ಕೇಳ್ತಾನೆ. ಅದೇಯ ನೀನ್ ಹೆಂಡ್ರು ಅಂತ ಸೂರ್ಯ ಹೇಳಿದಾಗ, ಏಯ್ ರೋಹಿಣಿ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ ಕಣೋ ಅಂತ ಮನೋಜ ಹೇಳ್ತಾನೆ. ರೀ, ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ, ಬನ್ರಿ ಹಾಸ್ಪಿಟಲ್ಗೆ ಟೈಮ್ ಆಗ್ತಿದೆ, ನಾವ್ ಹೊರಡೋಣ ಅಂತ ಮೀನಾ ಹೇಳ್ಬೇಕಾದ್ರೆ, ಏಯ್ ನಿಲ್ಲೆ ನಾಜುಕುಮಾರಿ, ನೀನು ಜೊತೆಲಿ ಹೋಗ್ಬಿಟ್ರೆ ಅಡ್ಗೆ ಮಾಡೋದ್ ಯಾರೇ, ಯಾರು ಊಟ ಮಾಡೋದೇ ಬೇಡವಾ ಇಲ್ಲಿ ಅಂತ ಶಾಂತಿ ಕೇಳ್ತಾಳೆ. ಎಲ್ಲಾ ಕೆಲ್ಸನೂ ಮುಗ್ದಿದೆ ಅತ್ತೆ, ಅಡ್ಗೆನೂ ಮಾಡಿಟ್ಟಿದೀನಿ ಅಂತ ಮೀನಾ ಹೇಳಿದಾಗ, ಓಹೋ ಈಗಲೇ ಮಾಡಿಟ್ಬಿಟ್ಟ, ಹಾಗಾದ್ರೆ ಆರೋಗಿರೋದನ್ನ ನಾವು ತಿನ್ಬೇಕು ಅಂತ ಶಾಂತಿ ಹೇಳಿದಾಗ, ತಿನ್ಬೇಕಾದ್ರೆ ಬಿಸಿ ಮಾಡ್ಕೊಳ್ಳಿ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಅದೆಲ್ಲ ಏನು ಬೇಡ ಮೀನೇಶ್ವರಿ, ಅವ್ರಿಗೆ ಕೈಯಲ್ಲಿ ಎತ್ತಿ ಊಟನ ಇಟ್ಕೊಳ್ಳೋದಕ್ಕೆ ಹೇಳು, ಆಲ್ರೆಡಿ ಎಲ್ರು ಸುಡ್ತಾ ಇದಾರೆ, ಸರಿ ಹೋಗುತ್ತೆ, ಹಂಗೆ ಸುಡೋದನ್ನೇ ತಿಂತಾರೆ ಅಂತ ಸೂರ್ಯ ಹೇಳ್ತಾನೆ. ಲೋ ಕೃಷ್ಣ ಅಪ್ಪಿ ಬಾರ ಹೋಗೋಣ ಅಂತ ಸೂರ್ಯ ಕೃಷ್ಣ ಕರ್ಕೊಂಡು ಆಚೆ ಹೋಗ್ತಾನೆ. ಅಮ್ಮ, ನಾವಿಲ್ಲಿ ಬಂದು ನಿಮ್ಗೆ ತುಂಬಾ ಕಷ್ಟ ಕೊಟ್ಟಿದೀವಿ, ಇದರಿಂದ ನಿಮ್ಗೇನಾದ್ರೂ ನೋವಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಾವು ಹೊರಡ್ತೀವಿ ಅಂತ ಪ್ರಮೀಳಾ ಹೇಳಿ ಆಚೆ ಹೋಗ್ತಾಳೆ. ಅಬ್ಬಾ ಹೆಂಗೋ ಹೊರಟೋಗೋದ್ರು, ಇವಾಗ ಈ ರೂಮ್ ಎಲ್ಲ ನಮ್ದೇನೆ, ಬಾರೋಹಿಣಿ ಅಂತ ಮನೋಜ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೋತಾಳೆ. ಮತ್ತೆ ರೂಮಲ್ಲಿ ರೋಹಿಣಿ ಅಳ್ತಾ ನಿಂತಿರ್ತಾಳೆ. ಯಾಕೆ ರೋಹಿಣಿ ಏನಾಯ್ತು, ಮತ್ತೆ ಕಣ್ಣೆಲ್ಲ ಕೆಂಪಾಗಿದೆ, ಅವಾಗ್ಲೇ ಧೂಳ್ ಬಿದ್ದಿತ್ತು ಅಲ್ದೆ ಅದನ್ನ ತೆಗೆದೆ, ಇವಾಗೇನಾಯ್ತು ಅಂತ ಮನೋಜ ಕೇಳ್ತಾನೆ. ಇಲ್ಲ ಅವಾಗ್ಲೇ ಹೋಯ್ತು, ಆದ್ರೆ ಏನೋ ಇನ್ನು ಕಣ್ಣಲ್ಲಿರೋ ತರ ಇದೆ ಅಂತ ರೋಹಿಣಿ ಹೇಳಿದಾಗ,
ಹಾಗಾದ್ರೆ ನೀನು ಫಸ್ಟ್ ಹೋಗಿ ಫೇಸ್ ವಾಶ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಮನೋಜ ಹೇಳ್ತಾನೆ. ಸರಿ, ಅವ್ರು ಹೊರಟೋದ್ರಲ್ಲ, ಅವರು ಮತ್ತೆ ಬರೋದಿಲ್ಲ ತಾನೇ ಅಂತ ಮನೋಜ ಕೇಳ್ತಾನೆ. ಯಾರು ಅಂತ ರೋಹಿಣಿ ಕೇಳಿದಾಗ, ಅದೇ ಅಮ್ಮ, ಆ ವಯಸ್ಸಾಗಿರೋ ಅಮ್ಮ ಇದಾರಲ್ಲ ಅವರು, ಅವ್ರ ಮೊಮ್ಮಗ ಅಂತ ಮನೋಜ ಹೇಳಿದಾಗ, ಹೊರಟೋದ್ರು, ಮತ್ತೆ ಬರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಹಬ್ಬ, ಹೆಂಗೋ ಹೊರಟೋದ್ರು. ಈ ಸೂರ್ಯಂಗೂ ಮೀನಿಂಗೂ ಬೇರೆ ಮಾಡಕ್ ಕೆಲ್ಸನೇ ಇಲ್ಲ ಅನ್ಸುತ್ತೆ, ಯಾರ್ಯಾರನ್ನ ಕರ್ಕೊಂಡ್ ಬಂದು ಮನೇಲಿ ಇರೋದಕ್ಕೆ ಹೇಳ್ತಾರೆ ಅಂತ ಮನೋಜ ಬೈತಿರ್ತಾನೆ. ಮನೋಜ್ ಅವ್ರೆ, ನೀವು ಹೇಳಿದ್ರಿ ಅಲ್ವಾ ಅವ್ರು ಇರ್ಲಿ ಬಿಡು ಅಂತ ರೋಹಿಣಿ ಕೇಳಿದಾಗ, ಅದು ಅವ್ರ ಊರಿಗೆ ಹೋದಾಗ ಏನೋ ಸ್ವಲ್ಪ ಕೇರ್ ಆಗಿ ಮಾತಾಡಿದ್ರು ಅಂತ ನಾನು ಆ ರೀತಿ ಹೇಳಿದೆ. ಬಾಯಿ ಮಾತಿಗೆ ಹೇಳಿದ್ವಪ್ಪ. ಇವಾಗ ನಾವ್ ಯಾವ್ದಾದ್ರು ಹೋಟ್ಲಲ್ಲಿ ಊಟ ಮಾಡ್ತಿರ್ತೀವಿ ಅನ್ಕೋ, ಅವಾಗ ಗೊತ್ತಿರೋರು ಯಾರೋ ಒಬ್ರು ಅಲ್ಲಿ ಬರ್ತಾರೆ, ಬನ್ನಿ ಊಟ ಮಾಡಿ ಅಂತ ಕೇಳೋದೇ ಇಲ್ವಾ? ಅದೆಲ್ಲ ಸುಮ್ನೆ ಬರೀ ಬಾಯಿ ಮಾತಕ್ ಕೇಳೋದು, ಅದು ಒಂದ್ ರೀತಿ ಮ್ಯಾನರ್ಸ್ ಅಮ್ಮ. ಅದಕ್ಕೆ ಅವ್ರೇನಂತ ಉತ್ತರ ಕೊಡ್ಬೇಕಾಗಿತ್ತು, ಇರ್ಲಿ ಪರವಾಗಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅದಕ್ಕೇನೆ ನಾನು ಯಾರಿಗೂ ಸಿಂಪತಿ ತೋರ್ಸೋದೇ ಇಲ್ಲ. 2 ದಿವಸ ನಾವು AC ಇಲ್ದಿರ ಎಷ್ಟು ಕಷ್ಟಪಟ್ವಿ, ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ಆದ್ರೆ ಅವ್ರಿಗೆ ಬಂದ್ರಲ್ಲ ಆಂಟಿ, ಅವರು ಇಲ್ಲಿಗೆ ಬಂದ್ಮೇಲೆ ಎಷ್ಟು ಚೆನ್ನಾಗಿದ್ರು, ಆರಾಮಾಗಿ. ಅದಕ್ಕೆ ಅವ್ರಿಗೆ ಇಲ್ಲಿಂದ ಹೋಗೋದಕ್ಕೆ ಮನ್ಸೇ ಬರ್ಲಿಲ್ಲ ಅನ್ಸುತ್ತೆ ಅಂತ ಮನೋಜ್ ಹೇಳ್ದಾಗ, ಯಾಕೆ ಮನೋಜ್ ಅವ್ರೆ ನೀವ್ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ ರೋಹಿಣಿ, ನಿಜಾನೇ ಹೇಳ್ತಾ ಇರೋದು. ನಾನು ಅವತ್ತು ಅವ್ರ ಮನೆಗೆ ಹೋಗಿದ್ದೆ ಅಲ್ವಾ, ತುಂಬಾ ಚಿಕ್ಕ ಮನೆ, ಒಂದ್ AC ಇಲ್ಲ. ಆದ್ರೆ ಇಲ್ಲಿ ಸಪ್ರೇಟ್ ರೂಮು, ಬೆಡ್, AC ಇದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಸಂತೋಷ ಆಗಿರ್ಬೇಕು. ಅವ್ರ ರೇಂಜಿಗೆ ಇದೆಲ್ಲ 5 ಸ್ಟಾರ್ ಹೋಟೆಲ್ ತರ. ಬಿಟ್ಟಿದ್ರೆ 1 ತಿಂಗಳು ಓಸಿಯಾಗಿರ್ತಿದ್ರು ಅಂತ ಮನೋಜ ಹೇಳಿದಾಗ, ಸ್ಟಾಪ್ ಇಟ್ ಮನೋಜ್, ನೀನೇನಾದ್ರೂ ಹುಟ್ಬೇಕಾದ್ರೆ AC ಹಾಕೊಂಡೆ ಹುಟ್ಟಿದ್ರಾ? ಇದು ಅಷ್ಟೇ, ಅಷ್ಟೊಂದೇನ್ ದೊಡ್ಡ ಮನೆನೂ ಅಲ್ಲ. ಇನ್ನೂ ದೊಡ್ಡದಾಗಿ 100 ಫ್ಲೋರ್ ಇರೋ ಮನೆ ತರ ಮಾತಾಡ್ತಿದ್ದೀರಾ. ಒಬ್ರು ಪಾಪ ಏನೋ ಒಂದ್ ಎಮರ್ಜೆನ್ಸಿ ಅಂತ ಬಂದ್ ಇಲ್ಲಿದ್ರೆ ನಿಮ್ಗಿಷ್ಟ ಬಂದಂಗ್ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ರೇಗಾಡ್ತಾಳೆ. ರೋಹಿಣಿ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ಅಂತ ಮನೋಜ್ ಕೇಳಿದಾಗ, ಅವಾಗ ರೋಹಿಣಿ ಸ್ವಲ್ಪ ಸಮಾಧಾನವಾಗಿ, ಇಲ್ಲ ಮನೋಜ್ ಅವರೇ, ಒಬ್ರ ಬಗ್ಗೆ ಈ ರೀತಿ ಎಲ್ಲ ಯಾಕೆ ಮಾತಾಡ್ಬೇಕು ಅಂತ ರೋಹಿಣಿ ಕೇಳಿದಾಗ, ಅದಕ್ಕೆ ತಕ್ಷಣ ನಮ್ ಮನೆನೇ ಕೀಳು ಆಗ್ಬಾರ್ಬಿಟ್ಟೆ, ಏನೋ ನಿಮ್ ಮನೆಯವ್ರಿಗೆ ಬೈದಂಗೆ ಟೆನ್ಷನ್ ಆಗ್ಬಿಟ್ಟಲ್ಲ. ಆದ್ರೂ ನೀನ್ ಹೇಳ್ದಂಗೆ ಮಲೇಷ್ಯಾದಲ್ಲಿ ಇದೆಯಲ್ಲ ನಿಮ್ ಮನೆ, ಅದಕ್ಕಿನ್ನ ಇದೇನು ಇಲ್ಲ, ಅರ್ಥ ಆಯ್ತು. ಆದ್ರೂ ನೀನ್ ಇಷ್ಟೊಂದು ಕೀಳಾಗಿ ಮಾತಾಡಬಾರ್ದಾಗಿತ್ತು ನಮ್ಮ ಮನೆ ಬಗ್ಗೆ ಅಂತ ಮನೋಜ್ ಹೇಳಿದಾಗ, ರೋಹಿಣಿ ಮುಖ ನೋಡ್ತಿರ್ತಾಳೆ. ಸರಿ ಆಯ್ತು ಬಿಡು, ಯಾರ್ಯಾರಿಗೋಸ್ಕರನೋ ನಾವ್ಯಾಕೆ ಜಗಳ ಮಾಡ್ಬೇಕು, ಟೈಮ್ ಆಗ್ತಿದೆ, ಅಂಗಡಿ ಹೋಗೋಣ ಬಾ ಅಂತ ಮನೋಜ ಹೇಳಿದಾಗ, ನಾನ್ ಬರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ರೋಹಿಣಿ, ಕೋಪ ಮಾಡ್ಕೊಂಡಿದ್ಯಾ? ಸಾರಿ, ಬೇಜಾರ್ ಮಾಡ್ಕೋಬೇಡ, ನಾನೇನೋ ಕ್ಯಾಶುಯಲ್ ಆಗಿ ಹೇಳಿದೆ ಅಂತ ಮನೋಜ ಹೇಳಿದಾಗ, ಅದೆಲ್ಲ ಏನೂ ಇಲ್ಲ, ಅದು ನನ್ಗೆ ಸ್ವಲ್ಪ ಪಾರ್ಲರ್ ಅಲ್ಲಿ ಕೆಲ್ಸ ಇದೆ, ನಾನು ಅಲ್ಲಿ ಹೋಗಿ ಬರ್ತೀನಿ ಅಂತ ರೋಹಿಣಿ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಏನಾಯ್ತು ಇವಳಿಗೆ, ನಾನು ಇವಳಿಗೇನು ಹೇಳಲೇ ಇಲ್ವಲ್ಲ, ಯಾಕೆ ಇವಳು ಕೋಪ ಮಾಡ್ಕೋತಿದ್ದಾಳೆ ಅಂತ ಮನೋಜ ಮನ್ಸಲ್ಲೇ ಅನ್ಕೊಳ್ತಿರ್ತಾನೆ. ಈ ಕಡೆ ಕೃಷ್ಣ ಕರ್ಕೊಂಡು ಮೀನಾ, ಸೂರ್ಯ ಮತ್ತೆ ಪ್ರಮೀಳಾ ಆಸ್ಪತ್ರೆಗೆ ಬಂದಿರ್ತಾರೆ ಬ್ಯಾಂಡೇಜ್ ತೆಗಿಸೋದಕ್ಕೆ ಅಂತ. ಅಮ್ಮ, ಇದು ಕಣ್ಣಿಗೆ ಕಟ್ಟಿರೋ ಬ್ಯಾಂಡೇಜ್ನ ಬಿಚ್ಚಿ ಇದ್ಮೇಲೆ 2 ದಿವಸ ಆದ್ಮೇಲೆ ಮನೆಗೆ ಹೋಗ್ಬೋದಲ್ವಾ ಅಂತ ಪ್ರಮೀಳನ್ಗೆ ಮೀನಾ ಹೇಳ್ತಾಳೆ. ಹೌದಮ್ಮ, ಬಂದು ಇನ್ನೊಂದ್ 2 ದಿವಸ ನಮ್ಮ ಮನೇಲಿ ಇದ್ದು ಹೋಗಿ ಅಂತ ಸೂರ್ಯನು ಹೇಳ್ತಾನೆ. ಬೇಡ ಸೂರ್ಯ, ಚೆನ್ನಾಗಿರೋದಿಲ್ಲ ಅಂತ ಪ್ರಮೀಳಾ ಹೇಳಿದಾಗ, ನಮ್ಮಮ್ಮ ಹೇಳಿದ್ದಕ್ಕೆಲ್ಲ ನೀವು ಬೇಜಾರ್ ಮಾಡ್ಕೋಬೇಡಿ ಅಮ್ಮ, ನಾನು ಅವ್ರ ಮಗ ಅಂತದ್ರಲ್ಲಿ ನನಗೂ ಅವ್ರು ಹಂಗೆ ಮಾತಾಡ್ತಾರೆ ಅಂತ ಸೂರ್ಯ ಹೇಳಿದಾಗ, ಇವ್ರನ್ನ ರೋಹಿಣಿಯವರೋ ಅಥವಾ ಶ್ರುತಿಯವರೋ ಕರ್ಕೊಂಡು ಹೋಗಿದಿದ್ರೆ ಇವ್ರಿಗೆ ಸಿಗ್ತಾ ಇದ್ದಿದ್ ಮರ್ಯಾದಿನೇ ಬೇರೆ ರೀತಿ ಇರ್ತಿತ್ತಲ್ವಾ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ ತಲೆ ಆಡಿಸ್ತಾನೆ. ನೀವು ನನಗ್ ಗೊತ್ತಿರೋರು, ಅದಕ್ಕೋಸ್ಕರನೇ ಅವ್ರ ಆ ರೀತಿ ಮಾತಾಡಿದ್ದು ಅಂತ ಮೀನಾ ಹೇಳ್ತಾಳೆ. ಸರಿ ಬಿಡು ಮೀನಾ, ನಮ್ ಮನೇನೇನು ಇದೇನು ಹೊಸ್ದಾ ಅಮ್ಮ, ಬಂದು 1 ವಾರ ಇದ್ದು ಹೋಗಿ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ಸೂರ್ಯ, ಊರಿಗೆ ಹೋಗ್ಬೇಕು, ತುಂಬಾ ಕೆಲ್ಸ ಇದೆ, ಕೃಷ್ ಬೇರೆ ಕೂಲಿಗೆ ಹೋಗ್ಬೇಕು, ಕಣ್ಣಿಗೆ ಬ್ಯಾಂಡೇಜ್ ತೆಗ್ದಿದ ತಕ್ಷಣ ನಾವು ಊರಿಗೆ ಹೋಗ್ತೀವಪ್ಪ ಅಂತ ಪ್ರಮೀಳಾ ಹೇಳ್ತಾಳೆ. ಅಷ್ಟರಲ್ಲಿ ಸಿಸ್ಟರು ಟ್ಯಾಬ್ಲೆಟ್ ತಗೊಂಡ್ ಬರೋದಕ್ಕೆ ಚೀಟಿ ಕೊಟ್ಟು ಹೋಗ್ತಾರೆ. ಸೂರ್ಯ, ನಾನ್ ತಗೊಂಡ್ ಬರ್ತೀನಮ್ಮ ಅಂತ ಹೇಳಿದಾಗ, ಇಲ್ಲ ಕೊಡು ಸೂರ್ಯ, ನಾನ್ ತರ್ತೀನಿ ಅಂತ ಪ್ರಮೀಳಾ ಹೇಳ್ತಾರೆ. ಮೀನನ್ನ ಜೊತೆ ಕರ್ಕೊಂಡು ಸೂರ್ಯ ಟ್ಯಾಬ್ಲೆಟ್ ತಗೊಂಡ್ ಬರೋದಕ್ಕೆ ಹೋಗ್ತಾನೆ. ಅವರಿಬ್ರು ಆ ಕಡೆ ಹೋಗ್ತಿದ್ದಂಗೆ, ಅಜ್ಜಿ ಅಮ್ಮ ಬರ್ತಾರಲ್ವಾ ಅಂತ ಕೃಷ್ ಕೇಳ್ತಾನೆ. ಹೌದಪ್ಪ, ಖಂಡಿತ ಬರ್ತಾರೆ ಅಂತ ಪ್ರಮೀಳಾ ಹೇಳ್ತಾರೆ. ನಾನು ಅಮ್ಮಂಗೆ ಹೇಳಿದೀನಿ, ನಾನ್ ಮೊದ್ಲು ಅಮ್ಮನ್ನೇ ನೋಡ್ಬೇಕು ಅಂತ ಕೃಷ್ ಹೇಳಿದಾಗ, ಇವ್ನು ಈ ರೀತಿ ಹೇಳ್ತಿದ್ದಾನೆ, ಅವಳು ಬರ್ತಾಳೋ ಇಲ್ವೋ ಒಂದು ಅರ್ಥ ಆಗ್ತಿಲ್ವೇ ಅಂತ ಪ್ರಮೀಳಾ ಯೋಚನೆ ಮಾಡ್ಬೇಕಾದ್ರೆ ಡಾಕ್ಟರ್ ಬರ್ತಾರೆ. ಸರಿ, ಇವಾಗ ಬ್ಯಾಂಡೇಜ್ ರಿಮೂವ್ ಮಾಡೋಣವಾ ಅಂತ ಡಾಕ್ಟರ್ ಕೇಳಿದಾಗ,
ಸರಿ ಅಂತ ಕ್ರಿಶ್ ಹೇಳ್ತಾನೆ. ಡಾಕ್ಟರ್ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡ್ತಾರೆ. ಸರಿ, ಇವಾಗ ನಿಧಾನಕ್ಕೆ ಕಣ್ ತೆಗಿ ನೋಡೋಣ ಅಂತ ಡಾಕ್ಟರ್ ಹೇಳಿದಾಗ ಕ್ರಿಶ್ ನಿಧಾನವಾಗಿ ಕಣ್ಣನ್ನ ತೆಗಿತಾನೆ. ಆಗ ಕಣ್ಮುಂದೆ ರೋಹಿಣಿ ಇರ್ತಾಳೆ. ರೋಹಿಣಿನ ನೋಡಿ ಅಮ್ಮ ಅಂತ ಕರೀತಾನೆ. ಆಗ ರೋಹಿಣಿ ಹೋಗಿ ಕ್ರಿಶ್ನ ಹಗ್ ಮಾಡ್ತಾಳೆ. ಅಮ್ಮ ನೀನ್ ಬಂದ್ಬಿಟ್ಟೆ ಅಲ್ವಾ ಅಂತ ಕ್ರಿಶ್ ಹೇಳಿದಾಗ, ನಾನೇ ನಿನ್ ಹತ್ರ ಬರ್ತೀನಿ ಅಂತ ಮಾತ್ ಕೊಟ್ಟಿದ್ದೆ ಅಲ್ವಾ ಅಂತ ರೋಹಿಣಿ ಹೇಳಿದಾಗ, ಯಾಕಮ್ಮ ನೀನೇ ನನ್ನ ಅಮ್ಮ ಅಂತ ಹೇಳಲೇ ಇಲ್ಲ ಅಂತ ಕ್ರಿಶ್ ಕೇಳ್ತಾನೆ. ಸಾರಿ ಕ್ರಿಶ್, ಆದ್ರೆ ಅಮ್ಮನ ಪರಿಸ್ಥಿತಿ ಆ ರೀತಿ ಇದೆ, ಸರಿನಾ ಅಂತ ರೋಹಿಣಿ ಹೇಳಿದಾಗ, ಇನ್ಮೇಲೆ ನನ್ಗೆ ಅಮ್ಮ ಇಲ್ಲ ಅಂತ ಯಾರು ಹೇಳೋದಿಲ್ಲ ಅಲ್ವಾ ಅಮ್ಮ, ನೀನ್ ಇರ್ತೀಯ ಅಲ್ವಾ ಅಮ್ಮ ಅಂತ ಕ್ರಿಶ್ ಕೇಳಿದಾಗ, ನಾನ್ ಇರ್ತೀನಿ ಕಣೋ ಅಂತ ರೋಹಿಣಿ ಅಳ್ತಿರ್ತಾಳೆ. ರೋಹಿಣಿ ಕೃಷ್ಣ ಮುದ್ದಾಡ್ತಾಳೆ. ಅಮ್ಮ ನಾನು ನಿನ್ ಜೊತೆನೇ ಇರ್ತೀನಮ್ಮ ಅಂತ ಕ್ರಿಶ್ ಕೇಳಿದಾಗ, ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ ಕ್ರಿಶ್, ಆಗ ನೀನು ಯಾವಾಗ್ಲೂ ಅಮ್ಮನ ಜೊತೆನೇ ಇರ್ಬೋದು, ಸರಿನಾ ಅಂತ ರೋಹಿಣಿ ಕೇಳ್ತಾಳೆ. ರೋಹಿಣಿ ಮತ್ತೆ ಕ್ರಿಶ್ ಇಬ್ರು ಹೀಗೆ ಮಾತಾಡ್ತಿರ್ತಾರೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಇವರಿಬ್ರು ಮಾತಾಡೋದನ್ನ ನೋಡಿ ಆಶ್ಚರ್ಯದಿಂದ ಅಲ್ಲೇ ನಿಂತಿರ್ತಾಳೆ. ಅಷ್ಟರಲ್ಲಿ ಪ್ರಮೀಳಾ ಮೀನನ್ನ ನೋಡ್ತಾಳೆ. ಮೀನಾ ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗ್ತಾಳೆ. ರೋಹಿಣಿ ಅವರೇ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಮೀನಾ ಕೇಳಿದಾಗ, ಅದು 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 ಬಂದು ಅಂತ ಪ್ರಮೀಳಾ ತಡವರಿಸ್ತಿರ್ತಾಳೆ. ಅದು ಏನಿಲ್ಲ, ಇವರು ಒಂದ್ ಬ್ಯಾಗ್ ಬಿಟ್ಟು ಬಂದಿದ್ರು, ಅದನ್ನ ಕೊಡೋದಿಕ್ಕೆ ಅಂತ ಬಂದೆ ಅಂತ ರೋಹಿಣಿ ಮಾತನ್ನ ಮರೆಸ್ತಾಳೆ. ಆಗ ಪ್ರಮೀಳಾ ಜ್ಞಾಪಿಸ್ಕೊತಾ ಇರ್ತಾಳೆ. ಪ್ರಮೀಳಾ ಆಸ್ಪತ್ರೆಗೆ ಹೋಗೋದಿಕ್ಕೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಬೇಕಾದ್ರೆ ಅವಳ ಕೈಯಿಂದ ಒಂದ್ ಬ್ಯಾಗ್ನ ಎತ್ತಿ ರೋಹಿಣಿ ಎತ್ತಿಟ್ಕೋತಾಳೆ. ಯಾಕಮ್ಮ ಅಂತ ಹೇಳಿದಾಗ, ನಾನಲ್ಲಿ ನಿನ್ನ ಮೀಟ್ ಮಾಡಕ್ಕೆ ಅಂತ ಬಂದಾಗ ನನ್ನನ್ನ ಯಾರು ಪ್ರಶ್ನೆ ಮಾಡಬಾರ್ದಲ್ವಾ, ಅದಕ್ಕೆ ಈ ಬ್ಯಾಗ್ ಕೊಡೋ ನೆಪದಲ್ಲಿ ನಾನು ಅಲ್ಲಿಗೆ ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಅದು ಮಾತಾಡಿದ್ದು ಪ್ರಮೀಳಂಗೆ ಜ್ಞಾಪಕ ಬರುತ್ತೆ. ಅದು ಇವರು ಮಾತ್ರೆ ಔಷಧಿನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ರು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ರೋಹಿಣಿ ಹೇಳಿದಾಗ, ಒಂದು ಕಾಲ್ ಮಾಡಿದ್ರೆ ನಾನೇ ಬಂದು ತಗೊಳೋಗ್ತಿರ್ಲಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ, ಈ ಹಾಸ್ಪಿಟಲಲ್ಲೇ ಅವತ್ತು ಕೆಟಲೆಲ್ಲ ಕೊಟ್ಟು ಹೋದ್ನಲ್ಲ, ಅದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ ಅಂತ ಈ ಕಡೆನೆ ಬರ್ತಿದ್ದೆ, ಹಂಗೆ ಇದನ್ನ ತಗೊಂಡ್ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಕ್ರಿಶ್ ಅಪ್ಪಿ ಇವಾಗೆಲ್ಲ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ಅಂಕಲ್ ಎಲ್ಲ ಚೆನ್ನಾಗ್ ಕಾಣಿಸ್ತಿದೆ ಅಂತ ಕ್ರಿಶ್ ಹೇಳ್ತಾನೆ. ರೋಹಿಣಿ ಅವ್ರೆ, ನಾನ್ ಬರ್ಬೇಕಾದ್ರೆ ನೀವು ಕ್ರಿಶ್ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿದ್ರಿ ಅಂತ ಮೀನಾ ಕೇಳಿದಾಗ, ಅದಾ ಏನಿಲ್ಲ, ಸುಮ್ನೆ ನಾರ್ಮಲ್ ಆಗಿ ಮಾತಾಡ್ತಿದ್ವಿ ಅಂತ ರೋಹಿಣಿ ಹೇಳಿದಾಗ, ಇಲ್ಲ ರೋಹಿಣಿ ಅವ್ರೆ, ನಾನು ನೋಡ್ದೆ ಏನೋ ತುಂಬಾ ಫೀಲಿಂಗ್ ಆಗಿ ಮಾತಾಡ್ತಿದ್ರಿ ಅಂತ ಮೀನಾ ಕೇಳಿದಾಗ, ಅದು ಏನಿಲ್ಲಪ್ಪ ಸೂರ್ಯ, ನಿಮ್ ಮನೇಲಿದ್ದಾಗ ರೋಹಿಣಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಲ್ವಾ ಕೃಷ್ಣ, ಅದಕ್ಕೆ ನೋಡಿದ ತಕ್ಷಣನೇ ಅವ್ರನ್ನ ತುಂಬಾನೇ ಹಚ್ಕೊಂಡ್ಬಿಟ್ಟ ಅಂತ ಪ್ರಮೀಳಾ ಹೇಳ್ತಾಳೆ. ಹಾಗಿದ್ರೆ ಕೃಷಿಯಕ್ಕೆ ಅಮ್ಮ ಅಂತ ಎಲ್ಲ ಹೇಳ್ತಿದ್ದ ಅಂತ ಮೀನಾ ಪ್ರಶ್ನೆ ಮಾಡ್ತಾಳೆ. ಅದು ಅವನಿಗೆ ಅವ್ರ ಅಮ್ಮ ಜ್ಞಾಪಕಕ್ಕೆ ಬಂದ್ರು ಅಂತ ಪ್ರಮೀಳಾ ಹೇಳಿದಾಗ, ನೋಡದಪ್ಪ ಅವ್ರಮ್ಮ, ನಿನ್ನ ನೋಡಿದ ತಕ್ಷಣನೇ ಅವನ್ಗೆ ಅವ್ರ ಅಮ್ಮನ ಜ್ಞಾಪಕ ಬಂದಿದೆ, ಯಾಕೆ ಹೇಳು ಅಂತ ಸೂರ್ಯ ಪ್ರಶ್ನೆ ಮಾಡಿದಾಗ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಯಾಕೆ ಅಂತ ಗೊತ್ತಿಲ್ಲ ಅಂತ ರೋಹಿಣಿ ಹೇಳಿದಾಗ, 2 ದಿನ ನೀನು ಊಟ ಮಾಡಿಸಿ ಅವನ ಮೇಲೆ ಪ್ರೀತಿ ತೋರಿಸ್ದಲ್ಲ, ಅದಕ್ಕೆ ಅವನ್ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಮಕ್ಳುಗಳೇ ಹಾಗೆ ರೀ, ಒಂದು ದಿವಸ ಅವ್ರ ಜೊತೆ ರೂಢಿ ಆಗೋದ್ರೆ ಅವ್ರ ಮೇಲೆ ಪ್ರೀತಿನೇ ಇಟ್ಕೊಂಡ್ಬಿಡ್ತಾರೆ ಅಂತ ಮೀನಾ ಹೇಳ್ತಾಳೆ. ನೋಡಪ್ಪ ಅವ್ರಮ್ಮ, 2 ದಿವಸ ನಿನ್ ಜೊತೆ ಇದ್ದಿದ್ದಕ್ಕೆ ನಿನ್ ಮೇಲೆ ಅವನು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಸೂರ್ಯ ಹೇಳಿದಾಗ, ಮಕ್ಳು ತೋರ್ಸೋ ಪ್ರೀತಿಲಿ ಯಾವುದೇ ರೀತಿ ಕಲ್ಮಶ ಇರೋದಿಲ್ಲ ಅಂತ ಪ್ರೀತಿ ಅದು, ಅವ್ರಿಗೆ ಸುಳ್ಳುಗಿ ಪ್ರೀತಿ ಎಲ್ಲ ಮಾಡೋದಕ್ಕೆ ಬರೋದೇ ಇಲ್ಲ ಅಂತ ಮೀನಾ ಹೇಳಿದಾಗ, ಯಾಕಂದ್ರೆ ಅವ್ರಿಗೆ ಸುಳ್ಳಾಗಿ ಎಲ್ಲ ಇರೋದಕ್ಕೆಲ್ಲ ಬರೋದೇ ಇಲ್ಲ, ಆದ್ರೆ ಬೆಳೀತಾ ಬೆಳೀತಾ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ವಕೀಲರಾಗ್ಬೇಕು ಅಂತ ಏನೋ ಆಸೆ ಇಟ್ಕೊಂತಾರೆ. ಆದ್ರೆ ಒಂದು ವಯಸ್ಸಿಗೆ ಹೋದ್ಮೇಲೆ ಸೈಲೆಂಟ್ ಆಗಿ ನಾವ್ ಮಕ್ಳಾಗೆ ಇರಬಾರ್ದಾಗಿತ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ಆಗ್ಲೇ ಈ ಮನುಷ್ಯರು ಹಾಕೋ ಬಣ್ಣ ಬಣ್ಣದ ವೇಷ, ಬಣ್ಣ ಬಣ್ಣದ ಮಾತು, ಇದೆಲ್ಲ ಗೊತ್ತಿಲ್ದಿರ ಮಗು ತರನೇ ಇರ್ಬೋದು ಅಂತ ಅನ್ಸುತ್ತೆ. ಆದ್ರೆ ಪಾಪ ನೀನು ತುಂಬಾ ಪ್ರೀತಿಯಿಂದ ಮಾತಾಡಿಸ್ದೆ ಅಂತ ಇವನ್ ಅನ್ಕೊಂಡ್ಬಿಟ್ಟ, ಆದ್ರೆ ನೀನ್ ನೋಡಿದ್ರೆ ಇವನನ್ನ ಆಚೆ ಕಳಿಸ್ಬೇಕು ಅಂತ ಏನೇನೋ ನಾಟಕ ಮಾಡಿದೆ, ಇದೆಲ್ಲ ಪಾಪ ಅವನ್ಗೆ ಅರ್ಥನ ಆಗತ್ತೆ ಅಂತ ಸೂರ್ಯ ಹೇಳಿದಾಗ, ಅಷ್ಟ್ರ ಮಟ್ಟಿಗೆ ಅವನು ಪ್ರೀತಿಲೇ ಮುಳುಗೋಗಿದ್ದಾನೆ ಅಂತ ಮೀನಾ ಹೇಳ್ತಾಳೆ. ಅಮ್ಮ, ನೀವು ಎಷ್ಟು ದಿವಸ ಅಮ್ಮ ಒಬ್ರೇ ನೋಡ್ಕೊಂತೀರಾ, ನಿಮ್ ಮಗಳು ಆಚೆ ಕಡೆ ದೇಶದಲ್ಲಿ ಆರಾಮಾಗಿ ಜಾಲಿಯಾಗಿ ಸುತ್ತಾಡ್ಕೊಂಡಿದ್ರೆ ಹೆಂಗೆ, ಫೋನ್ ಮಾಡಿ ಅಮ್ಮ ಅವ್ರಿಗೆ ಅಂತ ಸೂರ್ಯ ಹೇಳ್ತಾನೆ. ಹೌದು, ನಾನ್ ನೆನ್ನೆನೇ ಕೇಳಿದೆ, ಅಷ್ಟರಲ್ಲಿ ರೋಹಿಣಿಯವರು ಹಾಲಿನ ಪಾತ್ರೆ ಬೀಳಿಸ್ಬಿಟ್ಟಿದ್ರು, ಆವಾಗ ನನಗೆ ಮರ್ತೇ ಹೋಯ್ತು ಅದನ್ನ ಕ್ಲೀನ್ ಮಾಡಕ್ ಹೋದಾಗ.
ಇವಾಗ ನಿಮ್ಮ ಮಗಳಿಗೆ ಫೋನ್ ಮಾಡ್ಕೊಡಿ ಅಮ್ಮ ಅಂತ ಮೀನಾ ಕೇಳ್ತಾಳೆ. ಅವಳು ಇಷ್ಟೊತ್ತಲ್ಲಿ ಮಲಗಿರ್ತಾಳಮ್ಮ, ನಾನು ಆಮೇಲೆ ಮಾಡ್ತೀನಿ ಅಂತ ಪ್ರಮೀಳಾ ಹೇಳಿದಾಗ, ಪರವಾಗಿಲ್ಲಮ್ಮ, ನೀವು ಫೋನ್ ನಂಬರ್ ಕೊಡಿ, ನಾನೇ ಮಾತಾಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಇಲ್ಲಮ್ಮ ಪರವಾಗಿಲ್ಲ, ನಾನೇ ಮಾತಾಡ್ತೀನಿ, ಅವಳು ಇಷ್ಟೊತ್ತಲ್ಲಿ ಮಲ್ಕೊಂಡಿರ್ತಾಳೆ, ಎದ್ದೇಳಿಸ್ಬಾರ್ದು ಅಲ್ವಾ ಅಂತ ಪ್ರಮೀಳಾ ಹೇಳ್ತಾಳೆ. ಸೂರ್ಯನಿಗೆ ಸಿಸ್ಟರು ಬಿಲ್ ತಗೊಂಡ್ ಬಂದ್ ಕೊಡ್ತಾರೆ. ಇದನ್ನ ತಗೊಂಡೋಗಿ ಕಟ್ಟಿ ಡಾಕ್ಟರ್ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ಆಮೇಲೆ ಅಂತ ನರ್ಸ್ ಹೇಳಿದಾಗ, ಸರಿ ನಾವು ಬಿಲ್ನ ಪೇ ಮಾಡಿ ಬರ್ತೀವಿ ಅಂತ ಸೂರ್ಯ ಮತ್ತೆ ಮೀನಾ ಹೋಗ್ಬೇಕಾದ್ರೆ, ಬೇಡಪ್ಪ ನಾನೇ ಪೇ ಮಾಡ್ತೀನಿ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಆದ್ರೂ ಅವ್ರ ಮಾತನ್ನ ಕೇಳದೆ ಸೂರ್ಯ ಮತ್ತೆ ಮೀನಾ ಇಬ್ರು ಬಿಲ್ ಪೇ ಮಾಡೋದಕ್ಕೆ ಹೋಗ್ತಾರೆ. ಮೀನಾ ಹೋಗ್ಬೇಕಾದ್ರೆ, ರೋಹಿಣಿ ಅವರೇ ನೀವಿನ್ನೂ ಹೊರಡಿಲ್ವಾ ಅಂತ ಕೇಳಿದಾಗ, ಇಲ್ಲ ನನ್ನ ಮ್ಯಾನೇಜರ್ನ ನೋಡ್ಕೊಂಡು ಆಮೇಲೆ ಹೋಗ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಂತ ಮೀನಾ ಹೊರಡ್ತಾಳೆ. ಅವ್ರು ಹೋಗ್ತಿದ್ದಂಗೆ ಕ್ರಿಶ್ ಅಮ್ಮ ಅಂತಾನೆ. ಆಗ ಭಯದಲ್ಲಿ ರೋಹಿಣಿ ಹೋಗಿ, ಕ್ರಿಶ್ ಅವ್ರು ಇರ್ಬೇಕಾದ್ರೆ ನನ್ನನ್ನ ಅಮ್ಮ ಅಂತ ಕರಿಬಾರ್ದು ಸರಿನಾ ಅಂತ ಹೇಳ್ತಾಳೆ. ಸರಿ ಅಮ್ಮ ಅಂತ ಕ್ರಿಶ್ ಸಹ ಒಪ್ಕೋತಾನೆ. ರೋಹಿಣಿ ನೋಡ್ದ, ಇವಾಗ್ಲೂ ಸಹ ಸೂರ್ಯ ಮತ್ತೆ ಮೀನಾ ಎಷ್ಟು ಕ್ರಿಶ್ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ಪ್ರಮೀಳಾ ಹೇಳಿದಾಗ, ಅದಕ್ಕೆ ಇವಾಗ ಏನ್ ಮಾಡ್ಬೇಕಮ್ಮ ನಾನು ಅಂತ ರೋಹಿಣಿ ಕೇಳ್ತಾಳೆ. ಹಂಗಲ್ಲ, ಇವಾಗ್ಲಾದ್ರೂ ನೀನು ನಿನ್ ಬಗ್ಗೆ ಅವ್ರ ಹತ್ರನಾದ್ರೂ ಹೇಳ್ಬೋದಲ್ವಾ ಅಂತ ಪ್ರಮೀಳಾ ಹೇಳಿದಾಗ, ಅಮ್ಮ ನನ್ ಇನ್ನೂ ಕೋಪ ಜಾಸ್ತಿ ಮಾಡಕ್ ಹೋಗ್ಬೇಡ. ಬಿಲ್ ಕಟ್ಟಕ್ ಹೋದ್ರೆ ಅವ್ರು ಒಳ್ಳೆಯವ್ರಾ? ನಾನ್ ಕಟ್ತಿದ್ದೆ ತಾನೆ, ನೀನ್ ಯಾಕೆ ಅವ್ರಿಗೆ ಕಟ್ಟೋದಕ್ಕೆ ಹೇಳಿದೆ ಅಂತ ರೋಹಿಣಿ ಕೇಳ್ತಾಳೆ. ಏಯ್ ನಾನ್ ಬೇಡ ಅಂತ ತಾನೇ ಹೇಳಿದ್ದು, ಆದ್ರೂ ಸೂರ್ಯ ಅವರು ನಾನು ನೋಡ್ಕೋತೀನಿ ಬಿಡು ಅಮ್ಮ ಅಂತ ಹೋದ್ರು ಅಂತ ಪ್ರಮೀಳಾ ಹೇಳಿದಾಗ, ಅದಕ್ಕೆ ಅಂತ ಅವ್ರನ್ನೆಲ್ಲ ತಲೆ ಮೇಲೆ ಎತ್ಕೊಂಡು ಕುಳಿಬೇಡ ಅಂತ ರೋಹಿಣಿ ಹೇಳ್ತಾಳೆ. ಅವರು ಒಳ್ಳೆಯವರ ಕೆಟ್ಟವರ ಅನ್ನೋದೆಲ್ಲ ನನಗ್ ಬೇಕಾಗಿಲ್ಲ, ಆದ್ರೆ ನನ್ ಬಗ್ಗೆ ಗೊತ್ತಾದ್ರೆ ಅವರು ಕೆಟ್ಟವರಾಗೆ ಆಗೋದು. ಆ ಸೂರ್ಯಂಗೆ ಅದು ಒಂದು ಸಿಕ್ಕಿದ್ರೆ ಸಾಕು, ನನ್ನನ್ನ ಮನೆ ಬಿಟ್ಟೆ ಆಚೆ ಕಳಿಸ್ಬಿಡ್ತಾರೆ. ನೀನ್ ಅನ್ಕೊಳ್ಳೋ ರೀತಿ ಅವರೆಲ್ಲ ಏನೂ ಇಲ್ಲ ಅಂತ ರೋಹಿಣಿ ಹೇಳಿದಾಗ, ನೀನೇ ತಪ್ಪಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ಯಾ ರೋಹಿಣಿ ಅಂತ ಪ್ರಮೀಳಾ ಹೇಳ್ತಾಳೆ. ನನ್ಗೇನು ಅರ್ಥ ಆಗೋದ್ ಬೇಕಾಗಿಲ್ಲ, ನೀನು ಅವಸರ ಮಾಡ್ಕೊಂಡು ಅವ್ರ ಹತ್ರ ಎಲ್ಲ ಬಾಯ್ಬಿಟ್ಬಿಡ್ಬೇಡ, ಮೊದ್ಲು ಊರಿಗೆ ಹೋಗೋದನ್ನ ನೋಡು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಮ್ಮ ಅಂತ ಕ್ರಿಶ್ ಕರೀತಾನೆ. ಏನಪ್ಪ ಏನಾಯ್ತು ಕ್ರಿಶ್ ಅಂತ ರೋಹಿಣಿ ಕೇಳಿದಾಗ, ಹಾಗಾದ್ರೆ ನೀನು ನಮ್ ಜೊತೆ ಊರಿಗ್ ಬಾಮ್ಮ ಅಂತ ಕ್ರಿಶ್ ಕರೀತಾನೆ. ನನ್ಗೆ ಇಲ್ಲಿ ಸ್ವಲ್ಪ ಕೆಲ್ಸ ಇದೆ ಅಂತ ರೋಹಿಣಿ ಹೇಳಿದಾಗ, ನನ್ ಬರ್ತಡೇ ಬರ್ತಿದೆ, ಹಾಗಾದ್ರೆ ನೀನ್ ಬರ್ತೀಯಾ ಅಂತ ಕ್ರಿಶ್ ಕೇಳ್ತಾನೆ. ಸರಿ ನಾನ್ ಬರ್ತೀನಿ ಅಂತ ರೋಹಿಣಿ ಹೇಳಿದಾಗ, ಹಾಗಾದ್ರೆ ಮೀನಾ ಆಂಟಿನೂ ಬರೋದಕ್ಕೆ ಹೇಳ ಅಂತ ಕ್ರಿಶ್ ಕೇಳ್ತಾನೆ. ಅದನ್ನ ಮೀನಾ ಕೇಳಿಸ್ಕೊಂಡ್ಬಿಡ್ತಾಳೆ. ಏನ್ ಕ್ರಿಶ್, ನನ್ನನ್ನ ಎಲ್ಲಿ ಕರಿಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಮೀನಾ ಕೇಳಿದಾಗ, ಅದು ಏನಿಲ್ಲಮ್ಮ, ಮನೆಗ್ ಹೋಗ್ಬೇಕು ಅಂತ ಹೇಳ್ತಿದ್ದೆ, ಅದಕ್ಕೆ ಮೀನಾ ಆಂಟಿ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ದೆ, ಅದನ್ನೇ ಅವನು ಹೇಳ್ತಿದ್ದಾನೆ ಅಂತ ಪ್ರಮೀಳಾ ಹೇಳ್ತಾಳೆ. ರೋಹಿಣಿಯವರೇ ನೀವಿನ್ನೂ ಹೊರಟಿಲ್ವಾ ಅಂತ ಮೀನಾ ಕೇಳಿದಾಗ, ಮ್ಯಾನೇಜರ್ ಅವರು ಇನ್ನೂ ಬಂದಿಲ್ಲ ಮೀನಾ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ ದುಡ್ಡು ಕಟ್ಟಾಯ್ತಮ್ಮ ಅಂತ ಸೂರ್ಯ ಹೇಳಿದಾಗ, ಆಂಟಿ ನೀವೇನೋ ಸೂರ್ಯನ ಹತ್ರ ದುಡ್ಡನ್ನ ವಾಪಸ್ ಕೊಡ್ಬೇಕು ಅಂತ ಹೇಳ್ತಿದ್ರಿ ಅಂತ ರೋಹಿಣಿ ಹೇಳಿದಾಗ, ಹಾ ಹೌದು ಸೂರ್ಯ ಅದು ದುಡ್ಡು ಎಷ್ಟಾಯ್ತು ಅಂತ ಹೇಳಿ ನಾನು ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಪ್ರಮೀಳಾ ಕೇಳ್ತಾಳೆ. ಅಮ್ಮ ಏನಮ್ಮ ಇದೆಲ್ಲ, ನಾವೆಲ್ಲ ಒಂದೇ ಫ್ಯಾಮಿಲಿಯವರಮ್ಮ, ನಮ್ಮ ಮಧ್ಯೆ ಎಲ್ಲ ಈ ದುಡ್ಡಿನ ಕಾಸು ವ್ಯವಹಾರ ಎಲ್ಲ ಯಾಕಮ್ಮ ಅಂತ ಸೂರ್ಯ ಕೇಳ್ತಾನೆ. ಒಂದೇ ಫ್ಯಾಮಿಲಿನ ಅಂತ ರೋಹಿಣಿ ಆಶ್ಚರ್ಯ ಪಡ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.